ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವೀಕೆಂಡ್ ಬಂತು ಅಂದ್ರೆ ಸಾಕು, ತಟ್ಟೆಯಲ್ಲಿ ಚಿಕನ್, ಮೊಟ್ಟೆ ಇರಲೇಬೇಕು. ಹೀಗೊಂದು ಪರಿಪಾಠವನ್ನ ಜನರು ಬೆಳೆಸ್ಕೊಂಡು ಬಂದಿದ್ದಾರೆ. ಆದರೆ ಇವರೆಲ್ಲರಿಗೂ ಈಗೊಂದು ಬ್ಯಾಡ್ ನ್ಯೂಸ್ ಇದೆ. ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳುವ ಟೈಮ್ ಬಂದಿದೆ. ಹೌದು, ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಮಾಂಸದ ಬೇಡಿಕೆ ಕಡಿಮೆ ಇರುತ್ತೆ, ಬೆಲೆ ಕೂಡ ಇಳಿಕೆಯಾಗುತ್ತೆ ಅನ್ನೋದು ಲೆಕ್ಕಾಚಾರ. ಆದರೆ ಈ ಬಾರಿ ಎಲ್ಲ ಉಲ್ಟಾ ಆಗಿದೆ. ಮೊಟ್ಟೆ ಮತ್ತು ಚಿಕನ್ ಬೆಲೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗ್ತಾ ಇದೆ. ಸಗಟು ಮಾರುಕಟ್ಟೆಯಲ್ಲೇ ಒಂದು ಮೊಟ್ಟೆ ಬೆಲೆ ₹7 ದಾಟಿದ್ರೆ, ಚಿಲ್ಲರೆ ಮಾರುಕಟ್ಟೆಯಲ್ಲಿ ₹9 ಮುಟ್ಟಿದೆ. ಇತ್ತ ಚಿಕನ್ ಬೆಲೆ ಕೂಡ ಕೆಜಿಗೆ ₹300ರಿಂದ ₹360 ಗಡಿ ದಾಟಿದೆ. ಹಾಗಾದ್ರೆ ಏಕಾಏಕಿ ಮೊಟ್ಟೆ ಮತ್ತು ಚಿಕನ್ ಬೆಲೆ ಇಷ್ಟೊಂದು ಏರಿಕೆಯಾಗೋದಿಕ್ಕೆ ಕಾರಣ ಏನು? ಆಷಾಢದಲ್ಲೂ ಈ ಮಟ್ಟಿಗೆ ಬೇಡಿಕೆ ಹೆಚ್ಚಾಗಿರೋದ್ಯಾಕೆ? ನೆರೆ ರಾಜ್ಯಗಳಿಗೆ ಕೋಳಿ ಮತ್ತು ಮೊಟ್ಟೆ ಸಾಗಣೆಯಾಗ್ತಾ ಇರೋದು ಹೇಗೆ ಇಲ್ಲಿನ ಜನರಿಗೆ ಮುಳುವಾಗ್ತಾ ಇದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಕೆಟ್ ವೇಗದಲ್ಲಿ ಮೊಟ್ಟೆ ಚಿಕನ್ ಬೆಲೆ ಏರಿಕೆ. ಈಗ ಎಷ್ಟಿದೆ ದರ? ಸ್ನೇಹಿತರೆ, ಮೊಟ್ಟೆ ಮತ್ತು ಚಿಕನ್ ದರ ದಿನದಿಂದ ದಿನಕ್ಕೆ ದುಬಾರಿ ಆಗ್ತಾ ಇದೆ. ಜನವರಿಯಲ್ಲಿ ಕೇವಲ ₹6.30 ಇದ್ದಂಥ ಒಂದು ಮೊಟ್ಟೆಯ ಸಗಟು ದರ ಈಗ ಬರೋಬ್ಬರಿ ₹7.40 ತಲುಪಿದೆ. ಇನ್ನು ನಿಮ್ಮ ದಿನಸಿ ಅಂಗಡಿಗಳಲ್ಲಿ ಅಥವಾ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಗೆ ₹8.5ರಿಂದ ₹9 ಕೊಟ್ಟು ಕೊಳ್ಳಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇತ್ತ ಚಿಕನ್ ಬೆಲೆ ಕೂಡ ಮಿತಿ ಮೀರಿದೆ. ಕಳೆದ ತಿಂಗಳು ಕೆಜಿಗೆ ₹200ರಿಂದ ₹210 ಇದ್ದಂಥ ವಿದ್ ಸ್ಕಿನ್ ಚಿಕನ್ ಬೆಲೆ ಈಗ ₹250ರಿಂದ ₹340 ತಲುಪಿದೆ. ಇನ್ನು ವಿದೌಟ್ ಸ್ಕಿನ್ ಚಿಕನ್ ಬೆಲೆ ಬರೋಬ್ಬರಿ ₹320ರಿಂದ ₹360ಗೆ ಮಾರಾಟವಾಗ್ತಾ ಇದೆ. ಬಾಯ್ಲರ್ ಕೋಳಿ ಕೆಜಿಗೆ ₹240 ಆಸುಪಾಸಿನಲ್ಲಿದೆ. ಬೆಲೆ ಏರಿಕೆಗೆ ಅಸಲಿ ಕಾರಣ ಏನು? ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ಇರಲ್ಲ, ಜನ ನಾನ್ ವೆಜ್ ತಿನ್ನೋದು ಕಡಿಮೆ. ಆದರೂ ಬೆಲೆ ಏರಿಕೆಯಾಗೋದಕ್ಕೆ 3 ಪ್ರಮುಖ ಕಾರಣಗಳು ಇದೆ. ಮೊದಲನೇ ಕಾರಣ ಹವಾಮಾನ ವೈಪರೀತ್ಯ ಮತ್ತು ಕೋಳಿಗಳ ಸಾವು. ಉತ್ತರ ಭಾರತ ಮತ್ತು ತಮಿಳುನಾಡಿನಲ್ಲಿ ಈ ಬಾರಿ ವಿಪರೀತ ಬಿಸಿಲು ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಕೋಳಿಗಳಿಗೆ ನಾನಾ ರೀತಿಯ ರೋಗಗಳು ಬಂದಿದೆ. ತಮಿಳುನಾಡಿನಲ್ಲಿ ಬೇಸಿಗೆಯ ಬಿಸಿಲಿಗೆ ಸಾವಿರಾರು ಕೋಳಿಗಳು ಸತ್ತಿವೆ. ಸಾಮಾನ್ಯವಾಗಿ 10,000 ಕೋಳಿಗಳಲ್ಲಿ ಗರಿಷ್ಠ 1,000 ಕೋಳಿಗಳು ಸಾಯೋದು ಸಹಜ. ಆದರೆ ಈ ಬಾರಿ ಬಿಸಿಲಿನ ತಾಪಕ್ಕೆ 2,000ಕ್ಕೂ ಹೆಚ್ಚು ಕೋಳಿಗಳು ಸತ್ತಿವೆ ಅಂತಾರೆ ಪೌಲ್ಟ್ರಿ ಮಾಲೀಕರು. ಇದರಿಂದ ಕೋಳಿ ಮಾಂಸ ಮತ್ತು ಮೊಟ್ಟೆ ಉತ್ಪಾದನೆ ಗಣನೀಯವಾಗಿ ಕುಸಿದಿದೆ. ಎರಡನೇ ಕಾರಣ ಹೊರ ರಾಜ್ಯಗಳಿಗೆ ಕೋಳಿ ಮೊಟ್ಟೆ ರವಾನೆ. ಉತ್ತರ ಭಾರತದಲ್ಲಿ ಮೊಟ್ಟೆ ಉತ್ಪಾದನೆ ಕಡಿಮೆಯಾಗಿರೋದ್ರಿಂದ ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡಿನಿಂದ ಲಕ್ಷಾಂತರ ಮೊಟ್ಟೆಗಳು ಉತ್ತರ ಭಾರತದ ರಾಜ್ಯಗಳಿಗೆ ರವಾನೆಯಾಗ್ತಾ ಇವೆ. ಕರ್ನಾಟಕದಲ್ಲಿ ನಿತ್ಯ 2,20,00,000 ಮೊಟ್ಟೆ ಉತ್ಪಾದನೆಯಾಗ್ತಾ ಇದ್ದು, ಅದರಲ್ಲಿ ಬಹುಪಾಲು ಗೋವಾ, ಮಹಾರಾಷ್ಟ್ರ ಮತ್ತು ಕೇರಳಕ್ಕೆ ಪೂರೈಕೆಯಾಗ್ತಾ ಇದೆ. ಇನ್ನೊಂದು ಕಡೆ ತಮಿಳುನಾಡಿನ ನಾಮಕ್ಕಲ್ನಿಂದ ನಮ್ಮ ಬೆಂಗಳೂರಿಗೆ ಪ್ರತಿದಿನ 45 ಲಕ್ಷ ಮೊಟ್ಟೆ ಬರ್ತಾ ಇತ್ತು. ಆದರೆ ಈಗ ನಾಮಕ್ಕಲ್ನಿಂದ ಪ್ರತಿದಿನ 1 ಕೋಟಿಗೂ ಹೆಚ್ಚು ಮೊಟ್ಟೆಗಳು ಅಮೆರಿಕ, ದುಬೈ ಸೇರಿದಂತೆ ವಿದೇಶಗಳಿಗೆ ರಫ್ತಾಗ್ತಾ ಇದೆ. ಇದರಿಂದ ನಮ್ಮ ರಾಜ್ಯದಲ್ಲಿ ಮೊಟ್ಟೆ ಪೂರೈಕೆ ಕಡಿಮೆಯಾಗಿ ಬೆಲೆ ಗಗನಕ್ಕೇರಿದೆ. ಮೂರನೇ ಕಾರಣ ಕೋಳಿ ಆಹಾರದ ಬೆಲೆ ಏರಿಕೆ. ಕೋಳಿಗೆ ನೀಡುವ ಆಹಾರದ ಬೆಲೆ ಕೂಡ ಅಧಿಕ ಆಗಿರೋದ್ರಿಂದ ಸಾಗಾಣಿಕೆದಾರರಿಗೆ ಹೊರೆಯಾಗ್ತಾ ಇದೆ. ಹೀಗಾಗಿ ಕೋಳಿ ಉತ್ಪಾದನೆ ವೆಚ್ಚ ಹೆಚ್ಚಾಗಿದ್ದು, ಆ ಹೊರೆ ನೇರವಾಗಿ ಗ್ರಾಹಕರ ಮೇಲೆ ಬೀಳ್ತಾ ಇದೆ. ಆಷಾಢವಾದ್ರೂ ಕಡಿಮೆಯಾಗಿಲ್ಲ ಬೇಡಿಕೆ. ಮಾಧ್ಯಮಗಳಿಗೆ ಹೇಳಿಕೆ ನೀಡಿರೋ ಹೆಬ್ಬಾಳ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಇಂದ್ರೇಶ್ ಅವರ ಪ್ರಕಾರ ಈಗೀಗ ಜನರಲ್ಲಿ ಪ್ರೋಟೀನ್ ಯುಕ್ತ ಆಹಾರದ ಬಗ್ಗೆ ಅರಿವು ಹೆಚ್ಚಾಗ್ತಾ ಇದೆ. ಮೊಟ್ಟೆಯಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಆಷಾಢ ಮಾಸವಾದ್ರೂ ಮೊಟ್ಟೆ ಮತ್ತು ಚಿಕನ್ ಸೇವಿಸೋರ ಪ್ರಮಾಣ ಕಡಿಮೆಯಾಗಿಲ್ಲ. ಒಟ್ಟಿನಲ್ಲಿ ಸ್ನೇಹಿತರೆ, ಉತ್ಪಾದನೆ ಕಡಿಮೆ, ಬೇಡಿಕೆ ಹೆಚ್ಚು. ಈ ಸರಳ ಲೆಕ್ಕಾಚಾರವೇ ಈಗ ಮೊಟ್ಟೆ ಮತ್ತು ಚಿಕನ್ ದರ ದುಬಾರಿಯಾಗೋದಿಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಈ ಬೆಲೆ ಇಳಿಕೆಯಾಗುವ ಯಾವುದೇ ಲಕ್ಷಣಗಳಿಲ್ಲ ಅಂತಾರೆ ಪೌಲ್ಟ್ರಿ ಅಸೋಸಿಯೇಷನ್ ಮುಖಂಡರು. ಈ ದರ ಏರಿಕೆಯಿಂದ ಮುಂದಿನ ದಿನಗಳಲ್ಲಿ ಹೋಟೆಲ್ ಮತ್ತು ಬೇಕರಿ ತಿಂಡಿಗಳ ಬೆಲೆಯೂ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಈ ಬೆಲೆ ಏರಿಕೆ ಬಗ್ಗೆ ನೀವೇನು ಹೇಳ್ತೀರಿ? ₹9ಗೆ ಒಂದು ಮೊಟ್ಟೆ ಕೊಟ್ಟು ತಿನ್ನೋದು ನ್ಯಾಯನಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.